Hi everyone, this is Hema Raj Designer. Welcome to Fashion Designing Classes Online Kannada. ಇವತ್ತು ನಾವು ಟೆಕ್ಸ್ಟೈಲ್ ಸೈನ್ಸ್ ಸಬ್ಜೆಕ್ಟ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳ್ಕೊಳ್ಳೋಣ. ಫ್ಯಾಷನ್ ಡಿಸೈನಿಂಗಲ್ಲಿ ಟೆಕ್ಸ್ಟೈಲ್ ಅನ್ನೋದು ತುಂಬ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಟೆಕ್ಸ್ಟೈಲ್ನಲ್ಲಿ ಇವತ್ತು ನಾವು ಎಲಿಮೆಂಟರಿ ಆಫ್ ಟೆಕ್ಸ್ಟೈಲ್ ಬಗ್ಗೆ ಅದರ ಇನ್ಫಾರ್ಮೇಷನ್ ತಿಳ್ಕೊಳ್ಳೋಣ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನು ಅಂದರೆ, ನಾನು ಯಾವುದೇ ಸಬ್ಜೆಕ್ಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಡೋದಕ್ಕಿಂತ ಮುಂಚೆ ಆ ಸಬ್ಜೆಕ್ಟಿಂದ ನಾವು ಏನು ಕಲಿತೀವಿ, ಅದರಿಂದ ನಮಗೆ ಏನು ಉಪಯೋಗ ಅನ್ನೋದು ಮೊದಲು ತಿಳ್ಕೊಳ್ಬೇಕು. ಇಲ್ಲ ಅಂದರೆ ಡೈರೆಕ್ಟಾಗಿ ನಾನು ಟೆಕ್ಸ್ಟೈಲ್ ಸೈನ್ಸ್ ತಗೊಳ್ತೀನಿ, ಫೈಬರ್ ಯಾನ್ ಅಂದರೆ ಎಕ್ಸ್ಪ್ಲೈನ್ ಮಾಡ್ತೀನಿ, ನೋಟ್ಸ್ ಕೊಡ್ತೀನಿ, ಅಸೈನ್ಮೆಂಟ್ಸ್ ಕೊಡ್ತೀನಿ, ಡೈರೆಕ್ಟ್ ಪ್ರಾಕ್ಟಿಕಲ್ಗೆ ಹೋದರೆ ಅದರಿಂದ ಏನು ಉಪಯೋಗ ಅಂತ ಯಾರಿಗೆ ಅರ್ಥ ಆಗುತ್ತೆ? ಅಸೈನ್ಮೆಂಟ್ಗಳು ಕೊಟ್ಟಿದ ತಕ್ಷಣ ನಿಮಗೆ ಅರ್ಥ ಆಗುತ್ತಾ ಆ ಸಬ್ಜೆಕ್ಟ್ ಫ್ಯಾಷನ್ ಡಿಸೈನಿಂಗಲ್ಲಿ ಯಾವ ಒಂದು ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ ಅನ್ನೋದು ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಕೊಡಬೇಕು ಅಲ್ವಾ? ಟೆಕ್ಸ್ಟೈಲ್ನಲ್ಲಿ ಬೇಸಿಕ್ ತುಂಬ ಮೇನ್ ವರ್ಡ್ಸ್ ಯಾವುದು ಯೂಸ್ ಮಾಡ್ತೀವಿ ಅಂತ ಇವತ್ತು ನಾವು ತಿಳ್ಕೊಳ್ಳೋಣ. ಫೈಬರ್, ಯಾನ್, ಫ್ಯಾಬ್ರಿಕ್ ಈ ಪದಗಳನ್ನು ಕಂಪ್ಲೀಟ್ ಸಿಲೆಬಸ್ ಸ್ಟಾರ್ಟಿಂಗಿಂದ ಹಿಡಿದು ಸಿಲೆಬಸ್ ಕಂಪ್ಲೀಟ್ ಆಗುವವರೆಗೆ ಟೆಕ್ಸ್ಟೈಲ್ ಸೈನ್ಸ್ ಸಬ್ಜೆಕ್ಟ್ನಲ್ಲಿ ಯೂಸ್ ಮಾಡ್ತೀವಿ. ನೀವು ಈ ಪದಗಳನ್ನು ಎಲ್ಲಾದರೂ ಕೇಳಿದ್ದೀರಾ, ಯೂಸ್ ಮಾಡಿದ್ದೀರಾ? ಖಂಡಿತ ನಾವು ರೆಗ್ಯುಲರ್ ಲೈಫಲ್ಲಿ ಯೂಸ್ ಮಾಡ್ತೀವಿ ಈ ಪದಗಳನ್ನು, ಬಟ್ ಬೇರೆ ಅರ್ಥದಲ್ಲಿ. ಸೊ ಇವತ್ತು ನಾವು ಫೈಬರ್ ಅಂದರೆ ಏನು, ಯಾನ್ ಅಂದರೆ ಏನು, ಫ್ಯಾಬ್ರಿಕ್ ಅಂದರೆ ಏನು ಅಂತ ಹೇಳಿ ಕಂಪ್ಲೀಟ್ ತಿಳ್ಕೊಳ್ಳೋಣ. ಈ ಮೂರು ಪದಗಳ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳೋದು ಈ ಸಬ್ಜೆಕ್ಟ್ನಲ್ಲಿ ಮುಖ್ಯ ಆಗುತ್ತೆ. ಸೊ ಟುಡೇ ಟಾಪಿಕ್ ಈಸ್ ವಾಟ್ ಈಸ್ ಫೈಬರ್, ವಾಟ್ ಈಸ್ ಯಾನ್, ವಾಟ್ ಈಸ್ ಫ್ಯಾಬ್ರಿಕ್. ಹತ್ತಿಯ ಗಿಡಗಳನ್ನು ಪ್ರತಿಯೊಬ್ಬರು ನೋಡಿರ್ತೀರಾ. ಕಾಟನ್ ನಮಗೆ ಹೇಗೆ ಸಿಗತ್ತೆ? ನಾವು ದಿನನಿತ್ಯ ದೇವರ ಒಂದು ಧೂಪವನ್ನು ಹಾಕೋದಕ್ಕೆ ಬಳಕೆ ಮಾಡುವಂತಹ ಬತ್ತಿಗಳು ಹೇಗೆ ತಯಾರಾಗತ್ತೆ? ಕಾಟನ್ ಅಂದರೆ ಏನು? ಹತ್ತಿಯ ಗಿಡಗಳಿಂದ ಬೆಳೆಯುವ ಹತ್ತಿಯನ್ನು ರಾ ಕಾಟನ್ ಅಂತ ಕರಿತೀವಿ. ಇದನ್ನು ಡೈರೆಕ್ಟ್ ಗಿಡದಿಂದ ಕಿತ್ತು ಸ್ವಲ್ಪ ಡಸ್ಟ್ ಎಲ್ಲ ಕ್ಲೀನ್ ಮಾಡಿದಾಗ ನಮಗೆ ಕ್ಲಿಯರ್ ಆಗಿರುವಂತಹ ಕಾಟನ್ ಸಿಗತ್ತೆ. ಇಲ್ಲಿ ನೀವು ಎಕ್ಸಾಂಪಲ್ ನೋಡ್ತಾ ಇರ್ಬೋದು, ಕಾಟನ್ದು ಬಡ್ಸ್ ಇದೆ, ನೋಡ್ತಾ ಇದ್ದೀರಾ? ಕಾಟನ್ ಗಿಡಗಳಲ್ಲಿ ಕಾಟನ್ ಒಣಗಿದಾಗ ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು ಇಲ್ಲಿ ಕೆಲವೊಂದು ಸ್ಯಾಂಪಲ್ನ ನಾನು ಶೇರ್ ಮಾಡ್ತಾ ಇದ್ದೀನಿ. ಇದನ್ನು ನಾವು ಫೈಬರ್ ಅಂತ ಕರಿತೀವಿ. ಟೆಕ್ಸ್ಟೈಲಲ್ಲಿ ಕಾಟನ್ ಅನ್ನುವ ವರ್ಡ್ ಏನಿದೆ ಅದನ್ನು ನಾವು ಫೈಬರ್ ಅಂತ ಐಡೆಂಟಿಫೈ ಮಾಡ್ತೀವಿ, ಫೈಬರ್ ಅಂತ ಕರಿತೀವಿ. ಸೊ ಇವತ್ತು ನಾವು ಡೈರೆಕ್ಟಾಗಿ ಫೈಬರ್ ಅಂದರೆ ಏನು, ಯಾನ್ ಅಂದರೆ ಏನು, ಫ್ಯಾಬ್ರಿಕ್ ಅಂದರೆ ಏನು ಅಂತ ಹೇಳಿಬಿಟ್ಟು ಪ್ರೋಸೆಸ್ ಹೇಗೆ ಆಗುತ್ತೆ ಅಂತ ಹೇಳಿಬಿಟ್ಟು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಕಂಪ್ಲೀಟಾಗಿ ವಿಡಿಯೋನ ನೋಡಿ ಅರ್ಥ ಆಗುತ್ತೆ. ಇದನ್ನು ಹತ್ತಿ ಅಂತ ನಮ್ಮ ಭಾಷೆಯಲ್ಲಿ ಕರಿತೀವಿ, ಆದರೆ ಟೆಕ್ಸ್ಟೈಲ್ ಸೈನ್ಸಲ್ಲಿ ನಾವು ಈ ಪದವನ್ನು ಬಳಕೆ ಮಾಡೋದಿಲ್ಲ. ಕಾಟನ್, ರಾ ಕಾಟನ್ ಏನಿದೆ ಇಲ್ಲಿ ನೋಡ್ತಾ ಇರಬಹುದು, ಇದನ್ನು ನಾವು ಫೈಬರ್ ಅಂತ ಕರಿತೀವಿ. ಇಲ್ಲಿ ಹ್ಯೂಜ್ ಫೈಬರ್ಸ್ ಇದೆ. ಸಿಂಗಲ್ ಲೇಯರ್ ತೆಳ್ಳಗೆ ಮಾಡಿದಾಗ ನಿಮಗೆ ಕಾಣುತ್ತೆ. ಇಲ್ಲಿ ಕಾಟನನ್ನು ತೆಳ್ಳಗೆ ಮಾಡಿದಾಗ ನಮಗೆ ಕಂಪ್ಲೀಟಾಗಿ ಒಂದು ಸಣ್ಣ ಲೇಯರ್ ರೀತಿ ಎಳೆ ಎಳೆಯಾಗಿ ಫೈಬರ್ಸ್ ಕಾಣುತ್ತೆ. ಅದು ಕೂದಲಿಗಿಂತ ಕಣ್ಣಿಗೆ ಕಾಣದಷ್ಟು ಸಣ್ಣದಾಗಿರುತ್ತೆ. ನೀವು ಇಲ್ಲಿ ಟೆಸ್ಟ್ ಮಾಡಬೇಕು. ನಿಮ್ಮ ಮನೆಯಲ್ಲಿ ಕಾಟನ್ ಇದ್ದರೆ, ಹತ್ತಿ ಇದ್ದರೆ ಈ ರೀತಿ ತಗೊಳ್ಳಿ. ತಗೊಂಡ ನಂತರ ಅದನ್ನು ಈಜಬೇಕು, ತೆಳ್ಳಗೆ ಈಜಬೇಕು. ಈ ರೀತಿ ಕಂಪ್ಲೀಟಾಗಿ ತೆಳ್ಳಗೆ ಮಾಡ್ಕೊಳ್ಳಿ. ನಿಮಗೆ ಪ್ರಾಪರ್ಟಿ ಕಾಣಿಸ್ತಾ ಇರ್ಬೋದು. ಇದನ್ನು ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಈ ರೀತಿ ಟ್ವಿಸ್ಟ್ ಮಾಡಬೇಕು. ಕಂಪ್ಲೀಟಾಗಿ ಟ್ವಿಸ್ಟ್ ಮಾಡ್ತಾ ಬಂದರೆ ನಿಮಗೆ ಒಂದು ಯಾನ್ ಕ್ರಿಯೇಟ್ ಆಗುತ್ತೆ ಅಲ್ಲಿ. ಸೊ ಇದರಿಂದ ನಿಮಗೇನು ಅರ್ಥ ಆಯಿತು? ಕಾಟನ್ ಒಂದು ತೆಳ್ಳಗಿರುವ ಲೇಯರ್ ತಗೊಂಡು ಕಡಿಮೆ ಕ್ವಾಂಟಿಟಿ ಫೈಬರ್ಗಳನ್ನು ಒಂದುಗೂಡಿಸಿ ಅಥವಾ ಸೇರಿಸಿ ಈ ರೀತಿ ಟ್ವಿಸ್ಟ್ ಕೊಟ್ಟಾಗ ಯಾನ್ ತಯಾರಾಗುತ್ತೆ.
ಫೈಬರನ್ನು ಬಳಸಿ ಯಾನ್ ಕ್ರಿಯೇಟ್ ಮಾಡ್ತೀವಿ. ಸೊ ಯಾನ್ ಅಂದರೆ ಏನು? ಒಂದು ದಾರ. ಇದನ್ನು ಹೇಗೆ ಕ್ರಿಯೇಟ್ ಮಾಡ್ತೀವಿ? ಯಾನ್ ಅನ್ನೋದನ್ನು ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಡೈರೆಕ್ಟಾಗಿ ನೋಡ್ತಾ ಇರಬಹುದು. ಎಕ್ಸಾಂಪಲ್, ಫೈಬರ್ ಒಂದು ಸಣ್ಣ ಲೇಯರ್ ತಗೊಳ್ತೀವಲ್ಲ, ಇದನ್ನು ಸಣ್ಣದಾಗಿ ಟ್ವಿಸ್ಟ್ ಮಾಡ್ತಾ ಹೋದ ಹಾಗೆ ನಿಮಗೆ ಸಣ್ಣದಾಗಿರುವಂತಹ ದಾರದ ರೀತಿ ಒಂದು ಲೇಯರ್ ಕ್ರಿಯೇಟ್ ಆಗುತ್ತೆ. ಇದನ್ನು ನಾವು ಸ್ಪಿನ್ನಿಂಗ್ ಪ್ರೋಸೆಸ್ ಅಂತ ಕರಿತೀವಿ. ಟೆಕ್ಸ್ಟೈಲ್ ಸೈನ್ಸ್ನಲ್ಲಿ ಟೆಕ್ಸ್ಟೈಲ್ ಸಬ್ಜೆಕ್ಟಲ್ಲಿ ಕಂಪ್ಲೀಟಾಗಿ ಟ್ವಿಸ್ಟ್ ಮಾಡ್ತಾ ಅಥವಾ ಸ್ಪಿನ್ನಿಂಗ್ ಮಾಡ್ತಾ 2 ಲೇಯರ್ಸ್ಗಳನ್ನು ಫೈಬರ್ ಟ್ವಿಸ್ಟ್ ಮಾಡಿದಾಗ ನಮಗೆ ಫೈಬರ್ ಅಂದರೆ ಏನು ಹೇಳಿ? ಕಾಟನನ್ನು ಫೈಬರ್ ಅಂತ ನಾನಿಲ್ಲಿ ಐಡೆಂಟಿಫೈ ಮಾಡ್ತಾ ಇದ್ದೀನಿ. ಅದನ್ನು ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಫೈಬರ್ ಟ್ವಿಸ್ಟ್ ಮಾಡಿದಾಗ ನನಗೆ ಒಂದು ತಿಕ್ಕಾಗಿರುವಂತಹ ಒಂದು ಯಾನ್ ಕ್ರಿಯೇಟ್ ಆಗುತ್ತೆ. ಇದನ್ನು ಉದ್ದ ಹಾಗೂ ದಪ್ಪ ಅಥವಾ ಸಣ್ಣ ಬೇಕು ಅಂದರೆ ಸಣ್ಣ, ಇದನ್ನು ನಾವು ಟ್ವಿಸ್ಟ್ ಮಾಡ್ತಾ ಹೋಗ್ತಾ ಇರೋ ಹಾಗೆ ಅಥವಾ ಸ್ಪಿನ್ ಮಾಡ್ತಾ ಹೋಗ್ತಾ ಇರೋ ಹಾಗೆ ಯಾನ್ ಕ್ರಿಯೇಟ್ ಆಗುತ್ತೆ. ಯಾನ್ ಉದ್ದ ಬೇಕು ಅಂದರೆ ಉದ್ದ ಕ್ರಿಯೇಟ್ ಮಾಡಬಹುದು. ನಾವು ಈ ರೀತಿ ನೋಡಿ ಇಲ್ಲಿ ಸ್ಯಾಂಪಲ್ ನೋಡ್ತಾ ಇರ್ಬೋದು. ಇದನ್ನು ನಾವು ಯಾನ್ ಅಂತ ಐಡೆಂಟಿಫೈ ಮಾಡ್ತೀವಿ. ದಾರ ಅಥವಾ ಥ್ರೆಡ್, ದಪ್ಪದಾಗಿರುವಂತಹ ಒಂದು ಲೇಯರ್ ದಾರ ಇಲ್ಲಿ ಕ್ರಿಯೇಟ್ ಆಗಿದೆ. ಟ್ವಿಸ್ಟ್ ಅಥವಾ ಸ್ಪಿನ್ನಿಂಗ್ ಎಷ್ಟು ಮಾಡ್ತೀವಿ ಅಷ್ಟು ಸಣ್ಣದಾಗಿರುವಂತಹ ದಾರ ಕ್ರಿಯೇಟ್ ಆಗುತ್ತೆ. ನಮ್ಮ ಮನೆಯಲ್ಲಿ ದೇವರ ದೀಪಕ್ಕೆ ಬತ್ತಿಗಳನ್ನು ತಯಾರು ಮಾಡುವ ಪ್ರೋಸೆಸ್ ಎಲ್ಲರಿಗೂ ಗೊತ್ತಿರುತ್ತೆ. ಹಳೆಯ ಕಾಲದಿಂದಲೂ ನಡೆಸ್ಕೊಂಡು ಬಂದಿರುವಂತಹ ಮನೆಗಳಲ್ಲಿ ಈಗಲೂ ಕೂಡ ಈ ಟ್ವಿಸ್ಟಿಂಗ್ ಪ್ರೋಸೆಸ್ಸನ್ನು ಖಂಡಿತವಾಗ್ಲೂ ಮಾಡ್ತಾರೆ ಬತ್ತಿಯನ್ನು ತಯಾರು ಮಾಡಬೇಕಾದ್ರೆ. ಸೊ ಟೆಕ್ಸ್ಟೈಲ್ ಇಂಡಸ್ಟ್ರಿಗಳಲ್ಲಿ ಸ್ಪಿನ್ನಿಂಗ್ ಮಷಿನ್ಗಳಲ್ಲಿ ಟ್ವಿಸ್ಟಿಂಗ್ ಪ್ರೋಸೆಸ್ ಮುಖಾಂತರ ಯಾನ್ ತಯಾರು ಮಾಡ್ತಾರೆ. ಉದ್ದನಾಗಿರುವ ದಾರಗಳು ಕ್ರಿಯೇಟ್ ಮಾಡ್ತಾರೆ. ನಂತರ ವೀವಿಂಗ್ ಮುಖಾಂತರ ಪ್ರೋಸೆಸ್ ಮುಖಾಂತರ ಬಟ್ಟೆಯನ್ನು ತಯಾರು ಮಾಡ್ತಾರೆ. ಅದನ್ನು ನಾವು ಫ್ಯಾಬ್ರಿಕ್, ಕ್ಲಾತ್ ಅಂತ ಐಡೆಂಟಿಫೈ ಮಾಡ್ತೀವಿ ಟೆಕ್ಸ್ಟೈಲ್ ಸೈನ್ಸಲ್ಲಿ. ಈ ಪದವನ್ನು ಹೆಚ್ಚಾಗಿ ಬಳಕೆ ಮಾಡ್ತೀವಿ. ಸೊ ಫೈಬರ್ ಟು ಯಾನ್ ಮಾಡುವ ಪ್ರೋಸೆಸ್ಸನ್ನು ನಾವು ಸ್ಪಿನ್ನಿಂಗ್ ಅಂತ ಕರಿತೀವಿ. ಸೊ ಈ ಒಂದು ಕಾನ್ಸೆಪ್ಟ್ ಕಂಪ್ಲೀಟ್ ಪ್ರೋಸೆಸ್ಸನ್ನು ನಾವು ಟೆಕ್ಸ್ಟೈಲ್ ಸಬ್ಜೆಕ್ಟಲ್ಲಿ ಕಲಿತಾ ಹೋಗ್ತೀವಿ. ತುಂಬ ಡೀಟೈಲಾಗಿ ಕಲಿತೀವಿ. ಇದು ಮೊದಲನೇದಾಗಿ ತಿಳ್ಕೊಬೇಕಾಗಿರೋದೇನು ಅಂತ ಹೇಳಿದ್ರೆ, ಫೈಬರಿಂದ ಯಾನ್ ಕ್ರಿಯೇಟ್ ಆಗುತ್ತೆ, ಯಾನಿಂದ ಫ್ಯಾಬ್ರಿಕ್ ಕ್ರಿಯೇಟ್ ಆಗುತ್ತೆ. ಫೈಬರ್ ಅಂದರೆ ಇಲ್ಲಿ ಏನು? ಕಾಟನ್, ಹತ್ತಿ. ಯಾನ್ ಅಂದರೆ ಏನು? ದಾರ. ಈ ಪ್ರೋಸೆಸ್ ನಿಮಗೆ ಕಂಪ್ಲೀಟಾಗಿ ಅರ್ಥ ಆದರೆ ಟೆಕ್ಸ್ಟೈಲ್ ಸೈನ್ಸ್ ಕಂಪ್ಲೀಟಾಗಿ ಅರ್ಥ ಆಗುತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ತೆಳ್ಳಗಿರುವ ಒಂದು ಫೈಬರ್ನ ಲೇಯರ್ ಅಂತ ಹೇಳ್ಬೋದು. ಇದನ್ನು ದಾರ ಬಹಳಷ್ಟು ಕಣ್ಣಿಗೆ ಕಾಣದಷ್ಟು ಸಣ್ಣದಾಗಿದೆ. ಈ ರೀತಿ ದಾರಗಳನ್ನು ಇಂಡಸ್ಟ್ರಿಯಲ್ ಮಷಿನ್ಗಳ ಉಪಯೋಗದಿಂದ, ಸ್ಪಿನ್ನಿಂಗ್ ಮಷಿನ್ಸ್ ಅಂತ ಕರಿತೀವಿ ಅದಾಗಿರಬಹುದು, ಅಥವಾ ಹ್ಯಾಂಡಲ್ಲಿ ಕೈಯಲ್ಲಿ ಮಾಡುವಂತಹ ಮಷಿನ್ಗಳಿದೆ, ಅದರ ಮುಖಾಂತರ ಬಟ್ಟೆಯನ್ನು ತಯಾರು ಮಾಡ್ತೀವಿ. ಇಲ್ಲಿ ನೋಡ್ತಾ ಇರ್ಬೋದು ಸಿಂಪಲ್ ಆಗಿರುವಂತಹ ಕಾಟನ್ ನಿಮಗೆ ತೋರಿಸ್ತಾ ಇದ್ದೀನಿ. ಲೆಂತ್ ವೈಸ್ ವಿಡ್ತ್ ವೈಸ್ ಇದೆ. ಅದನ್ನು ಹತ್ತಿರ ನಾವು ಸ್ಪಿನ್ನಿಂಗ್ ಮಷೀನಲ್ಲಿ ಟ್ವಿಸ್ಟ್ ಮಾಡ್ತಾ ಹೋದಂತೆ ಈ ರೀತಿ ಸಣ್ಣದಾಗಿರುವಂತಹ ದಾರಗಳು ಸಿಗುತ್ತೆ. ಅದಾದ ನಂತರ ಇದನ್ನು ನಾವು ಫ್ಯಾಬ್ರಿಕ್ ಆಗಿ ಕನ್ವರ್ಟ್ ಮಾಡ್ತೀವಿ. ಯಾವ ರೀತಿ ಕನ್ವರ್ಟ್ ಮಾಡ್ತೀವಿ? ವೇವಿಂಗ್ ಮುಖಾಂತರ. ಇದನ್ನು ನಾವು ನೆಕ್ಸ್ಟ್ ಚಾಪ್ಟರಲ್ಲಿ ತಿಳ್ಕೊಳ್ಳೋಣ, ಹೇಗೆ ಫ್ಯಾಬ್ರಿಕ್ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ ಅಂತ ಹೇಳಿ. ಸೊ ಇಲ್ಲಿ ನಾವು ಮೇನ್ ತಿಳ್ಕೊಬೇಕಾಗಿರೋದು, ಆಲ್ ಫ್ಯಾಬ್ರಿಕ್ ಈಸ್ ಮೇಡ್ ಫ್ರಮ್ ಫೈಬರ್. ಅಂದರೆ ಎಲ್ಲ ಫ್ಯಾಬ್ರಿಕ್ಸ್ಗಳು ಮ್ಯಾನುಫ್ಯಾಕ್ಚರ್ ಆಗೋದು ಫೈಬರಿಂದ. ಐದರ್ ನ್ಯಾಚುರಲ್ ಆರ್ ಸಿಂಥೆಟಿಕ್. ನ್ಯಾಚುರಲ್ ಆದರೂ ಆಗಿರಬಹುದು, ಅದು ಕೆಮಿಕಲ್ ಆಗಿ ಆದರೂ ಆಗಿರಬಹುದು. ದ ಫೈಬರ್ ಈಸ್ ಪ್ರೊಸೆಸ್ಡ್ ಆ್ಯಂಡ್ ಟ್ವಿಸ್ಟೆಡ್ ಇಂಟು ಯಾನ್. ಅಂದರೆ ಫೈಬರ್ನ ನಾವು ಟ್ವಿಸ್ಟ್ ಮಾಡ್ತಾ ಹೋದಂತೆ ನಮಗೆ ಯಾನ್ ಕ್ರಿಯೇಟ್ ಆಗುತ್ತೆ. ದ ಯಾನ್ ಈಸ್ ದೆನ್ ವೋವನ್ ಆರ್ ನಿಟ್ ಇಂಟು ಫ್ಯಾಬ್ರಿಕ್.
ಅಂದರೆ ಯಾನ್ನ ನಾವು ಓವನ್ನಲ್ಲಾದರೂ ಕ್ರಿಯೇಟ್ ಮಾಡಿ ಫ್ಯಾಬ್ರಿಕ್ ಕ್ರಿಯೇಟ್ ಮಾಡಬಹುದು ಅಥವಾ ನಿಟ್ಟಿಂಗ್ ಥ್ರೂ ಆದರೂ ಫ್ಯಾಬ್ರಿಕ್ ಕ್ರಿಯೇಟ್ ಮಾಡಬಹುದು. ನೋಡಿ ಇಲ್ಲಿ ಈ ಒಂದು ಕಾಟನ್ ಫ್ಯಾಬ್ರಿಕ್ನ ತುಂಬ ಡೀಪಾಗಿ ಅಬ್ಸರ್ವ್ ಮಾಡಿದ್ರೆ ನಿಮಗೆ ಲೆಂತ್ ವೈಸ್ ವಿಡ್ತ್ ವೈಸ್ ವೇವಿಂಗ್ ಆಗಿದೆ. ಅದು ಅಂದರೆ ಏನಂತ ಹೇಳ್ತಾರೆ ಕನ್ನಡದಲ್ಲಿ ಹೆಣಿಯೋದು ಅಂತ ಕರೀತಾರಲ್ಲ. ಈಗ ನೀವು ಮನೆ ಮುಂದೆ ಚಪ್ರಾನ ನೋಡಿರ್ತೀರ, ಅದು ವೇವಿಂಗ್ ಪ್ರೋಸೆಸ್ಸಲ್ಲಿ ಹೆಣೆದಿರ್ತಾರೆ. ಅದೇ ರೀತಿ ಫ್ಯಾಬ್ರಿಕ್ ಕೂಡ ಇಲ್ಲಿ ವೇವಿಂಗ್ ಪ್ರೋಸೆಸ್ಸಲ್ಲೇ ಕ್ರಿಯೇಟ್ ಆದಾಗ ನಮಗೆ ಒಂದು ಕಾಟನ್ ಕ್ಲಾತ್ ಈ ರೀತಿ ಕಾಣುತ್ತೆ. ಸೊ ಇದರಿಂದ ನಮಗೇನು ಅರ್ಥ ಆಗುತ್ತೆ, ಟೆಕ್ಸ್ಟೈಲ್ ಅನ್ನೋದು ನಮ್ಮ ಒಂದು ದಿನನಿತ್ಯದ ಜೀವನದಲ್ಲಿ ತುಂಬ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ. ಫುಡ್, ಶೆಲ್ಟರ್ ಆ್ಯಂಡ್ ಕ್ಲೋತಿಂಗ್ ಆರ್ ದ ಬೇಸಿಕ್ ನೆಸೆಸಿಟಿ ಫಾರ್ ದ ಸರ್ವೈವಲ್ ಆಫ್ ಹ್ಯೂಮನ್ ಸಿವಿಲೈಸೇಷನ್. ಮನುಷ್ಯ ಸರ್ವೈವ್ ಆಗಬೇಕಂದ್ರೆ ಏನು ಬೇಕು? ಬೇಸಿಕ್ ನೀಡ್ಸ್. ಊಟ ಬೇಕು, ಇರೋದಕ್ಕೆ ಒಂದು ಪ್ಲೇಸ್ ಬೇಕು, ಮೈ ಮೇಲೆ ಹಾಕೊಳ್ಳೋಕ್ಕೆ ಬಟ್ಟೆ ಅಂತೂ ಖಂಡಿತ ಬೇಕೇ ಬೇಕು ಅಲ್ವಾ ಸ್ನೇಹಿತರೆ? ಸೊ ಇಲ್ಲಿ ಟೆಕ್ಸ್ಟೈಲ್ ಪ್ಲೇ ಇಂಪಾರ್ಟೆಂಟ್ ರೋಲ್ ಇನ್ ಮೇಕಿಂಗ್ ಆಫ್ ಕ್ಲೋತಿಂಗ್ ಆ್ಯಂಡ್ ಮೇಕಿಂಗ್ ದ ಶೆಲ್ಟರ್ ಮೋರ್ ಕಂಫರ್ಟಬಲ್ ಆ್ಯಂಡ್ ಅಟ್ರಾಕ್ಟಿವ್. ಟೆಕ್ಸ್ಟೈಲ್ ನಮಗೆ ಬಟ್ಟೆಗಳನ್ನು ಕೊಡುತ್ತೆ, ಮನೆಗೆ ಕಂಫರ್ಟಬಲ್ ಆಗಿರುವಂತಹ ಡೆಕೋರೇಟಿವ್ ಕರ್ಟನ್ಸ್ ಆಗಿರಬಹುದು, ಅದನ್ನೆಲ್ಲ ನಮ್ಮ ಮನೆಗೆ ಯೂಸ್ ಮಾಡ್ತೀವಿ ಅಲ್ವಾ. ಅದರಿಂದ ಟೆಕ್ಸ್ಟೈಲ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆಲ್ಸೋ ದೇ ಆರ್ ಯೂಸ್ಡ್ ಇನ್ ದ ಪ್ರೊಡಕ್ಷನ್ ಆರ್ ಪ್ರೊಸೆಸಿಂಗ್ ಆಫ್ ಮೆನಿ ಐಟಮ್ಸ್ ಯೂಸ್ಡ್ ಇನ್ ಡೇ ಟು ಡೇ ಲಿವಿಂಗ್. ನಿತ್ಯ ನಾವು ಬಟ್ಟೆಗಳನ್ನು ಮನೆಗಳಲ್ಲಿ ಯಾವುದಾದ್ರೂ ಒಂದು ರೀತಿ ಯೂಸ್ ಮಾಡ್ತೀವಿ. ಕರ್ಟನ್ಸ್ ಆಗಿರಬಹುದು, ಬ್ಲ್ಯಾಂಕೆಟ್ಸ್ ಆಗಿರಬಹುದು, ಬೆಡ್ ಸ್ಪ್ರೆಡ್ ಆಗಿರಬಹುದು, ಮೈ ಮೇಲೆ ಧರಿಸುವಂತಹ ಬಟ್ಟೆಗಳಾಗಿರಬಹುದು, ಕಿಚನಲ್ಲಿ ಬಳಕೆ ಮಾಡುವಂತಹ ಬಟ್ಟೆಗಳಾಗಿರಬಹುದು. ಡೇ ಟು ಡೇ ನಾವು ಜೀವನ ನಡೆಸೋದಕ್ಕೆ ಕ್ಲೋತಿಂಗ್ ಅನ್ನೋದನ್ನು ಯೂಸ್ ಮಾಡ್ತೀವಿ. ಸಚ್ ಹ್ಯಾಸ್ ಫುಡ್ ಆ್ಯಂಡ್ ಮ್ಯಾನುಫ್ಯಾಕ್ಚರ್ಡ್ ಗೂಡ್ಸ್. ಪ್ರತಿನಿತ್ಯ ನಾವು ಫುಡ್ ಹೇಗೆ ಬಳಕೆ ಮಾಡ್ತೀವಿ, ಹಾಗೇನೆ ದಿನನಿತ್ಯ ನಾವು ಕ್ಲಾತ್ಗಳನ್ನು, ಬಟ್ಟೆಗಳನ್ನು ಯಾವುದಾದ್ರೂ ಒಂದು ರೀತಿ ಬಳಕೆ ಮಾಡ್ತೀವಿ. An ideal starting place to gain an understanding for textiles is given by definitions of several basic terms. ಸೊ ಟೆಕ್ಸ್ಟೈಲ್ ನಮಗೆ ಕ್ಲೋತಿಂಗ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳಿಸ್ಕೊಡುತ್ತೆ, ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ಗಳ ಬಗ್ಗೆ ತಿಳಿಸ್ಕೊಡುತ್ತೆ, ಹೇಗೆ ನಾವು ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತೀವಿ ಅದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡುತ್ತೆ. ಟೆಕ್ಸ್ಟೈಲ್ ನಮ್ಮ ಒಂದು ದಿನನಿತ್ಯದ ಲೈಫಲ್ಲಿ ತುಂಬಾ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ ಫ್ಯಾಷನ್ ಡಿಸೈನಿಂಗ್ ಫೀಲ್ಡಲ್ಲಿ. ಇವತ್ತಿನ ಅಸೈನ್ಮೆಂಟ್ ಏನು ಅಂತ ಹೇಳಿದ್ರೆ, ನಾನು ಹೇಗೆ ಟ್ರಯಲ್ ನೋಡಿದ್ದೀನಿ, ನೀವು ಕಾಟನ್ನಲ್ಲಿ ಮನೆಯಲ್ಲಿ ಪ್ರಯೋಗ ಮಾಡಬೇಕು, ಟ್ವಿಸ್ಟ್ ಮಾಡಿ ನೋಡಬೇಕು ಲೇಯರ್ಸ್ನ. ಅದಾದ ನಂತರ ಈ ರೀತಿ ಫೈಬರ್, ಯಾನ್, ಫ್ಯಾಬ್ರಿಕ್ ಒಂದೊಂದು ಸ್ಯಾಂಪಲ್ ತೆಗೆದು ಈ ರೀತಿ ನೋಟ್ ಮಾಡಿ ಇಟ್ಕೋಬೇಕು. ಅದಾದ ನಂತರ ನೋಟ್ಸ್ನ ಶೇರ್ ಮಾಡಿದ್ದೀನಿ, ಟೆಕ್ಸ್ಟೈಲ್ ಇಂಟ್ರೊಡಕ್ಷನ್, ಅದನ್ನು ನೋಟ್ ಮಾಡ್ಕೊಳ್ಳಿ. ಸೊ ಇವತ್ತು ಅರ್ಥ ಆಗಿದೆ ಅಂದ್ಕೊಳ್ತೀನಿ. ವಾಟ್ ಈಸ್ ಫೈಬರ್, ವಾಟ್ ಈಸ್ ಯಾನ್, ವಾಟ್ ಈಸ್ ಫ್ಯಾಬ್ರಿಕ್ ಅಂದರೆ ಏನು, ಟೆಕ್ಸ್ಟೈಲ್ ಏನು ವರ್ಕ್ ಮಾಡುತ್ತೆ ಅಂತ ಹೇಳ್ಬಿಟ್ಟು ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ಎಲ್ಲರಿಗೂ ಕೂಡ. ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೊಂದು ಸಬ್ಜೆಕ್ಟ್ ಮುಖಾಂತರ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಸೈನ್ಮೆಂಟ್ಗಳನ್ನ ದಯವಿಟ್ಟು ರೆಗ್ಯುಲರ್ ಯಾರು ಶೇರ್ ಮಾಡ್ತಾರೆ ಅಂಥವ್ರಿಗೆ ನೆಕ್ಸ್ಟ್ ಕ್ಲಾಸಸ್ಗಳಲ್ಲಿ ಪರ್ಸ್ನಲ್ ನೋಟ್ಸ್ ಮೇಲ್ ಐಡಿಗಳಿಗೆ ಸಿಗತ್ತೆ. ಡೈರೆಕ್ಟ್ ಲೈವ್ ಕ್ಲಾಸ್ಗಳು ಬೇಕು ಅಂತ ಹೇಳಿದ್ರೆ ನನ್ನ ಮೇಲ್ ಐಡಿ ಏನಿದೆ ಅದಕ್ಕೆ ಮೇಲ್ ಮಾಡಿ, ಏನೇ ಕ್ವೇರೀಸ್ ಇದ್ರೂ ಆನ್ಸರ್ ಮಾಡ್ತೀನಿ. 1 year ಡಿಪ್ಲೊಮಾ ಕ್ಲಾಸಸ್ ಆಗಿರಬಹುದು, 2 years ಡಿಪ್ಲೊಮಾ ಕ್ಲಾಸಸ್, 6 month ಡಿಪ್ಲೊಮಾ ಕ್ಲಾಸಸ್, 3 months ಫ್ಯಾಷನ್ ಡಿಸೈನಿಂಗ್ ಬೇಸಿಕ್ ಲೆವೆಲ್ ಕ್ಲಾಸಸ್ಗಳನ್ನು ಆನ್ಲೈನ್ ಥ್ರೂ ಕಂಡಕ್ಟ್ ಮಾಡ್ತಾ ಇದ್ದೀನಿ. ಇಂಟ್ರೆಸ್ಟ್ ಇರುವಂತಹವರು ಆನ್ಲೈನ್ ಥ್ರೂ ನೀವು ಜಾಯಿನ್ ಆಗಬಹುದು. ಕೆಲವೊಂದು ಕಂಟೆಂಟ್ ಫ್ರೀಯಾಗಿ ಹೇಳ್ಕೊಡಬಹುದು ಅನ್ನುವಂಥದ್ದನ್ನು ನಾನು ವಿಡಿಯೋಸ್ ಮಾಡಿ ಅಪ್ಡೇಟ್ ಮಾಡ್ತಾ ಇದ್ದೀನಿ. ಇನ್ನು ಕೆಲವೊಂದನ್ನ ಕ್ಲಾಸಸ್ಸಿಗೆ ಜಾಯಿನ್ ಆಗಿ ಕಲಿಬೇಕಾಗತ್ತೆ. ಗ್ರಾಮೀಣ ಪ್ರದೇಶದ ಮಹಿಳೆಯರಿಗೆ ಒಂದು ಆಫರ್ ಕೊಡ್ತೀನಿ ಅಂತ ಹೇಳಿದ್ದೆ. ಖಂಡಿತವಾಗ್ಲೂ ವಿತಿನ್ ಈ ವೀಕ್ ಒಳಗಡೆ ನಾನು ಬ್ಲೌಸ್ ಮಾಸ್ಟರ್ಸ್ ಕ್ಲಾಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸಿಂಗಲ್ ಡಾಟ್, 3 ಡಾಟ್, 4 ಡಾಟ್ ಬ್ಲೌಸ್ಗಳನ್ನು
ನೀವು ಆನ್ಲೈನ್ ಥ್ರೂ ಫ್ರೀಯಾಗಿ ಮನೆಯಲ್ಲಿ ಕಲಿಬಹುದು. ನಿಮ್ಮ ಸ್ವಂತ ಉದ್ಯೋಗವನ್ನು ನೀವು ಮಾಡಬಹುದು. ಆ ಲೆವೆಲ್ಗೆ ಮಾಸ್ಟರ್ ಕ್ಲಾಸಸ್ ಇರುತ್ತೆ. ಬಟ್ ಕ್ಲಾಸಸ್ನ 1 by 1 ನೀಟಾಗಿ ಫಾಲೋ ಮಾಡಬೇಕು. ನೋಟ್ಸ್ ಏನು ಕೊಡ್ತೀನಿ ಅದನ್ನು ನೀಟಾಗಿ ಮಾಡ್ಕೊಳ್ಬೇಕು. ತುಂಬ ಈಸಿ ವೇನಲ್ಲಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿ ಪ್ರಾಕ್ಟಿಕಲ್ ಆಗಿ ತೋರಿಸಿ ಪ್ರತಿಯೊಂದು ಕ್ಲಾಸ್ಗಳು ಕೂಡ ಅಷ್ಟೇ ತುಂಬ ಅರ್ಥ ಆಗುವ ಮೆಥಡ್ಗಳಲ್ಲಿ ನೋಟ್ಸ್ನ ಕೊಟ್ಟು ಮಾಡ್ತಾ ಇದ್ದೀನಿ. ನೀವು ಅಷ್ಟೇ ಎಫರ್ಟ್ ಹಾಕಿ ಫ್ಯಾಷನ್ ಡಿಸೈನಿಂಗ್ ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದರೆ ಖಂಡಿತ ಕಲಿತೀರಾ. ನಿಮ್ಮ ಒಂದು ವಿಲ್ ಪವರ್ ಬೇಕಾಗುತ್ತೆ. ಆನ್ಲೈನ್ ಕ್ಲಾಸಲ್ಲಿ ಕಲಿಬೇಕು ಅಂತ ಹೇಳಿದ್ರೆ ಹಾರ್ಡ್ ವರ್ಕ್ ಮಾಡಬೇಕಾಗತ್ತೆ ಖಂಡಿತವಾಗ್ಲೂ. ಬರೀ ನನ್ನ ಒಂದು ಎಫರ್ಟ್ ಇದ್ದರೆ ಸಾಧ್ಯ ಆಗೋದಿಲ್ಲ ಸ್ನೇಹಿತರೆ.